ಗ್ರೌಂಡ್ ಲೆವೆಲ್ಗೆ ಹೋಗಿ ಏನಾಗಿದೆ ಅಂತ. ಉದಾಹರಣೆಗೆ 10/12ನ ಒಂದೇ ರೂಮ್ನಲ್ಲಿ 80 ಜನ ಮತದಾರರಿದ್ದಾರೆ ಅಂತ ಈ ವೋಟರ್ ಲಿಸ್ಟ್ ಹೇಳುತ್ತೆ ಅನ್ನುವ ಆರೋಪವನ್ನು ಮಾಡಿದ್ರು. ಅಡ್ರೆಸ್ ಇದೆ ಅದರಲ್ಲಿ. ಈ ಅಡ್ರೆಸ್ ನೋಡಪ್ಪ, ಇದು 10/12 ರೂಮೇ ಇದೆಯಾ, ಇಲ್ಲಿ ನಿಜವಾಗ್ಲೂ 80 ಜನ ಇರ್ತಾರೆ, ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಕಾರ್ಯಕರ್ತರಿಗೆ ಯಾರಿಗಾದ್ರೂ ಹೇಳಿದ್ರೆ, ಬೆಳಗ್ಗೆ ಹೇಳಿದರೆ ಮಧ್ಯಾಹ್ನದಷ್ಟೊತ್ತಿಗೆ ಚೆಕ್ ಮಾಡಿ ಕೊಟ್ಬಿಟ್ರು ಏನಿದೆ ಏನಿಲ್ಲ ಅಂತ. ಇಂಥ ಸುಮಾರು ಆರೋಪಗಳನ್ನು ಮಾಡಿದ್ರು. ನೋಡಿ, ಈಗ ಫ್ಯಾಕ್ಟ್ ಚೆಕ್ ಯಾರು ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಧ್ಯಮಗಳು, ಎಲ್ಲ ಚಾನಲ್ಗಳವ್ರು ಹೋಗ್ತಾ ಇದ್ದಾರೆ ಯಾವ ಅಡ್ರೆಸ್ನಲ್ಲಿ ಏನಿದೆ, ಯಾವ ಅಡ್ರೆಸ್ನಲ್ಲಿ ಏನಿದೆ ಅಂತ. ಗೋಪಾಲ್ ರೆಡ್ಡಿ ಅವರ ಮನೆ ಇದೆ. ಅವ್ರು ಹೇಳಿದ್ದು ಹೌಸ್ ನಂಬರ್ 35, 10/12 ರೂಮು. ಅಲ್ಲಿ 80 ಜನ ವೋಟರ್ಸಿಗೆ ವೋಟರ್ ಐ ಡಿಗಳನ್ನು ಕೊಟ್ಟಿದ್ದಾರೆ ಅನ್ನುವ ಆರೋಪ ಮಾಡಿದರು. ಗೋಪಾಲ್ ರೆಡ್ಡಿ ಅವರ ಈ ಅಡ್ರೆಸ್ ಸಿಕ್ತು. ನೆನ್ನೆನೆ ತೋರಿಸಿದ್ವಿ, ವಠಾರ ಇದ್ದಂಗಿದೆ ಅದು. ಅಲ್ಲಿ ತಾವು ಬಾಡಿಗೆ ವಸೂಲು ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ 35 ಮನೆಗಳನ್ನು ಕಟ್ಟಿಸಿ ಒಂದೊಂದಕ್ಕೆ ಒಂದೊಂದು ನಂಬರ್ ಇವರೇ ಕೊಟ್ಕೊಂಡಿದ್ದಾರೆ. ಮನೆ ನಂಬರ್ 1, 2, 3, 4 ಒಂದು 35 ಮನೆ ನಂಬರ್ಗಳನ್ನು ಮನೆ ಮಾಲೀಕರು ಕೊಟ್ಕೊಂಡಿದ್ದಾರೆ. ಅಲ್ಲಿ ಸರ್ವೆ ನಂಬರು 35 ಅಂತದ್ರದ್ದು. 35 ಮನೆಗಳನ್ನು ಸೇರಿಸಿದರೆ 80 ಮತದಾರರು ಇರುವ ಸಾಧ್ಯತೆ ಇಲ್ವಾ ಅಂದರೆ ಡೆಫಿನೆಟ್ಲಿ ಇರಬಹುದು. ಅಲ್ಲೆಲ್ಲ ಸಣ್ಣ ಸಣ್ಣ ಮನೆಗಳು, ತುಂಬ ಕಡಿಮೆ ಬಾಡಿಗೆಗೆ ಮನೆ ಕೊಟ್ಟಿದ್ದಾರೆ. ಈ ಕಾರ್ಮಿಕರಾಗಿ ಕೆಲಸ ಮಾಡುವಂಥವ್ರು, ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡೋ ಥರದವರು, ಆ ಥರದವ್ರು ಬಂದು ಅಲ್ಲಿ ಬಾಡಿಗೆಗೆ ತಗೊಂಡಿದ್ದಾರೆ. ಮತದಾರನು ಮಾತಾಡಿಸಿದ್ವಿ ನಾವು. ಎಲ್ಲಕ್ಕಿಂತ ತಮಾಷೆ ಅಂದರೆ ಪಾಪ ಗೋಪಾಲ್ ರೆಡ್ಡಿ ಕಟ್ಟರ್ ಕಾಂಗ್ರೆಸ್ ಕಾರ್ಯಕರ್ತ. ಕಟ್ಟರ್ ಅಂದರೆ ಕಟ್ಟರ್ ಕಾಂಗ್ರೆಸ್ ಕಾರ್ಯಕರ್ತ. ಈ 35 ಮನೆಗಳನ್ನು ಕಟ್ಟಿಸುವಷ್ಟು ದೊಡ್ಡ ಸೈಟ್ ಇಟ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅಂತ ಅರ್ಥ. ಅವರ ಅಳಿಯಂದ್ರೆಲ್ಲ BJP ಅಂತೆ. ಮಾವ ಕಾಂಗ್ರೆಸ್ಸನ್ನು ಸಪೋರ್ಟ್ ಮಾಡೋದು ನೋಡಿ ಅಳಿಯಂದ್ರೆ ತಮಾಷೆ ಮಾಡ್ತಿದ್ರಂತೆ. ಪಕ್ಕಾ BJP ಕಾನ್ಸ್ಟಿಟ್ಯೂಯೆನ್ಸಿ ಇದು, ಏನು ನೀನು ಹೋಗಿ ಹೋಗಿ ಕಾಂಗ್ರೆಸ್ ಮಾಡ್ತೀಯಲ್ಲ ಅಂತ. ನಾವು ಮೊದಲಿಂದಾನು ಕಾಂಗ್ರೆಸ್ಸು ಅಂತಿದ್ರಂತೆ ಗೋಪಾಲ್ ರೆಡ್ಡಿ. ಈಗ ಹೋಗಿ ಹೋಗಿ ಇನ್ಯಾರು ಬೇರೆಯವರು ಸಿಗಲಿಲ್ವಾ ರಾಹುಲ್ ಗಾಂಧಿ ಅವರಿಗೆ? ನಮ್ಮ ಹೆಸರು ಹೇಳಿನೇ ಆರೋಪ ಮಾಡಬೇಕಾಗಿತ್ತಾ, ನಮ್ಮ ಮನೆಗಳ ಮೇಲೇನೇ ಆರೋಪ ಮಾಡಬೇಕಾಗಿತ್ತಾ ಅಂತ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ ಅವರು. ಗೋಪಾಲ್ ರೆಡ್ಡಿ ಮನೆ ಮಾಲೀಕರು ತೋರಿಸ್ತಾರೆ. ಅವರು ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪರವಾಗಿ ಏನೇನು ಕ್ಯಾಂಪೇನ್ ಮಾಡಿದ್ದೆ ನಾನು ಅನ್ನೋದಕ್ಕೆ ಮೊಬೈಲ್ನಲ್ಲಿ ಫೋಟೋ ಗಿಟ ತೋರಿಸ್ತಾರೆ ಅವರು. ಪಾಪ ಕೇಳಿಸ್ಕೊಳ್ಳಿ. ಒಂದು ಮನೆ ಇಲ್ಲಿ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳಿರೋದ್ರಿಂದ ಇದೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಲೇಬರ್ ಕ್ಲಾಸ್ ಇಲ್ಲಿಗೆ ಬರೋದು. ಬಂದು ನೋಡ್ತಾರೆ ಕಮ್ಮಿ ಸಂಬಳ, ಇಲ್ಲಿ ಯಾವುದೋ ಎಮರ್ಜೆನ್ಸಿಗೆ ಒಂದು ಡ್ಯೂಟಿಗೆ ಜಾಯ್ನ್ ಆಗ್ತಾರೆ. ಬೇರೆ ಕಡೆ ಜಾಸ್ತಿ ಸಂಬಳ ಸಿಕ್ತು ಅಂದರೆ ಹತ್ತು ಕಡೆ ಹೋಗ್ತಾ ಇರ್ತಾರೆ. ಇಲ್ಲಿ ಯಾರು ಪರ್ಮನೆಂಟಾಗಿ ಸ್ಟೇ ಆಗೋದೇ ಇಲ್ಲ ಸರ್. ಇದು 35 ಸೀರಿಯಲ್ ಬಂದುಬಿಟ್ಟು ನಾವು ಕರೆಂಟ್ ಡಿಫಾಲ್ಟ್ ಆದರೆ ಇಲ್ಲ ಇನ್ನೇನಾದರೂ ಡಿಫಾಲ್ಟ್ ಆಯಿತು ಅದನ್ನ ನಮ್ಮ ರೆಫರೆನ್ಸ್ಗೆ ಇಟ್ಕೊಂಡಿರೋದು. ಇದು ಅಲ್ಲ, ಇದು ಅವ್ರ ಪ್ರಕಾರ ನನಗೇನು ಅನಿಸುತ್ತೆ 35ನೇ ನಂಬರು ರಿಂಗ್ ರೋಡ್ ಪಕ್ಕದಲ್ಲಿ ಬರುತ್ತೆ. ಯಾಕಂದರೆ ಇಲ್ಲಿ ಲೋಕಲಲ್ಲಿ ನಾವು ಲೋಕಲ್ ಗ್ರೌಂಡ್ಸ್ ಏನು ಅಂತ ನಮಗೆ ಗೊತ್ತು, ಅವ್ರಿಗೇನು ಗೊತ್ತು. ಯಾವನೋ ಬಂದ ಏನೋ ಮಾಡ್ದ ಹೋಗ್ಬಿಟ್ಟ. ನಾವಿನ್ನೆಲ್ಲ ಒಪ್ಪೋದಿಲ್ಲ. 35 ಸೀರಿಯಲ್ ನಂಬರು ಇಡೀ ದೇಶದಲ್ಲಿ ಚರ್ಚೆ ಆಗಿದೆ. ಅದೇ ಯಾವನೋ ಮಿಸ್ಗೈಡ್ ಮಾಡಿದ್ದಾನೆ. ಅದೇ ಹೇಳಿದ್ರಲ್ಲ, ಈ ಮಾತಾಡದೆ ತುಂಬ ಉದ್ದ ಹೋಗುತ್ತೆ. ಯಾರೋ ಮಿಸ್ಗೈಡ್ ಮಾಡಿದ್ದಾರೆ. ಅವರು ರಾಹುಲ್ ಗಾಂಧಿಗೂ ಐಡಿಯಾ ಇಲ್ಲ. ಯಾವನೋ ಹೇಳಿದ್ದಾನೆ ಅದನ್ನ ಫಾಲೋ ಮಾಡ್ತಾ ಏನಿದೆ. ರಾಜ್ಯದ ನಾಯಕರುಗಳು ನಿನ್ನೆ ಹೋರಾಟವನ್ನೆಲ್ಲ ಮಾಡಿದ್ದಾರೆ. ನಡಿ ಸರ್, ನಮ್ಮ ನಾಯಕರುಗಳಿಗೂ ಕೆಲಸ ಇಲ್ಲ. ಇವಾಗ ಇದೇನೋ MP ಎಲೆಕ್ಷನ್ನಲ್ಲಿ ಬೋಗಸ್ ಮಾಡ 136 ಸೀಟು ಕಾಂಗ್ರೆಸ್ ಬಂದಿದೆಯಲ್ಲ, ಅದನ್ನು ಬೋಗಸೆ ಅಲ್ವಾ? ಆಮೇಲೆ ನಾನು ಬೆಳಿಗ್ಗೆ ಬೋಗಸ್ ಅಲ್ವಾ 136 ಸೀಟ್ ಬರೋದಕ್ಕೆ ರೀಸನ್ ಏನು? ಅವರು ಬೋಗಸ್ ಮಾಡಿರ್ತಾರೆ. ಖರ್ಗೆ ಅಳಿಯ ಗೆದ್ದ, ಅದು ಬೋಗಸ್ ಅಲ್ವಾ? ಮಾದೇವಪ್ಪನ ಮಗ ಗೆದ್ದ, ಅದನ್ನು ಸರ್ಚ್ ಮಾಡ್ಲಿ ಬಿಡಿ. ಮಾತಾಡದೆ ಎಲ್ಲೆಲ್ಗೂ ಹೋಗದೆ ತಲೆ ಇವ್ರು ನೋಡಿ, ಇವ್ರು ಕಾಂಗ್ರೆಸ್ ಕಾರ್ಯಕರ್ತರೇ ಆಗಿದ್ರು, ಅವ್ರನ್ನೇ ಮಾತಾಡ್ತೀನಿ ಅಂದ್ರು. ನಿಜನಾ? ನೀವು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದೀರಾ? ಕಾಂಗ್ರೆಸ್ ಅವನೇ. ನಾನು ಕಾಂಗ್ರೆಸ್ ಅಲ್ಲಿ ಇದ್ಕೊಂಡು ಇಲ್ಲಿ ಬೋಗಸ್ ನಡಿಯಕ್ ಆಗುತ್ತಾ? ನನಗೆ ಗೊತ್ತು ಸರ್, ಇದು ಪಕ್ಕಾ BJP ಬೆಲ್ಟು. ಯಾವನ್ ಏನು ಮಾಡಿದ್ರು ಇಲ್ಲಿ ಬರೋದೇ BJP.